ಅಮ್ಮಿಯವರೇ, ನೀವು ನನ್ನನ್ನು ಯಾವತ್ತೂ ಬಿಟ್ಟು ಹೋಗಕ್ಕಿಲ್ಲ ಅಲ್ವೇ? ನನ್ ಗಂಡ ಬಂದೇ ಬರ್ತಾನಲ್ಲ, ನೀನೇ ನನ್ನ ಹೆಂಡತಿ ಅಂತ ನನ್ ಜೊತೆಗೆ ಇರ್ತಾನಲ್ವಾ? ಅವ್ನ್ ಬಂದ ತಕ್ಷಣ ಅವ್ನ್ ಪಾದ ಮುಟ್ಟಿ ಅವತ್ತೇ ನನ್ ಕಣ್ಣೀರೆಲ್ಲ ಕೊನೆ ಮಾಡ್ಬಿಡ್ತೀನಿ. ನಾನು ನಿಮಗೋಸ್ಕರ ಏನನ್ನು ಬೇಕಾದ್ರೂ ತ್ಯಾಗ ಮಾಡ್ತೀನಿ, ಆದರೆ ನೀವು ನನ್ನ ಜೊತೆಗಿರಬೇಕು ಅಟೆಯ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀವೇನು ಮಾತಾಡ್ದಂಗೆ ಸುಮ್ಮನೆ ಕುಂತಿದ್ದೀರಲ್ಲ. ಹಂಗಾರೆ ಬಿಟ್ಬಿಟ್ಟು ಹೋಯ್ತೀರಿ ಅಂತಾರ? ಜೋಗಿಯವ್ರೆ, ಯಾಕೆ ಹೀಗೆ ಮಗು ಥರ ಹಠ ಮಾಡ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಪಿರುತಿ ಅಂತ ಬಂದಾಗ ಎಲ್ಲ ಮಕ್ಕಳೇ ಅಮ್ಮಿಯವರೇ. ಯಾವತ್ತೂ ಬಿಟ್ಟೋಗ್ಬಾರ್ದು ನನ್ನ. ಸತ್ರು ಅದು ನಿಮ್ಮ ಮಡ್ಲಲ್ಲೇ ಆಗಿರ್ತದೆ. ನಾನು ಆಮ್ಯಾಕೆ ಬರ್ತೀನಿ. ಅದಕ್ಕೆ ಬಾ. ಅದು ಮಾವಯ್ಯ ಪನ್ಮ್ಯಾಕೆ ರಿಪೋರ್ಟ್ನಾಗ ಏನದೆ ಅಂತ ಹೇಳ್ತೀನಿ ಅಂದಲ್ಲ, ಬಾ ಹೇಳು. ಅವಮ್ಮನ ಅವಳ ಅವಮ್ಮ ಎಲ್ಲೋಗೋಳೋ ಗೊತ್ತಿಲ್ಲ. ಇಷ್ಟು ದಿನ ಮುಚ್ಚಿಟ್ಟಿದ್ದು ಸತ್ಯ ಹೊರಗಡೆ ಬರೋ ಸಮಯ ಬಂತು. ಬನ್ನಿ ಮೇರೆ. ಅಥವಾ ಆ ರಿಪೋರ್ಟ್ನಾಗ ಏನಾಯ್ತೋ ಏನೋ, ಅಕಸ್ಮಾತ್ ಸಂಕ್ರ ನನ್ ಬಿಟ್ಟು ಹೊಂಟೋದ್ರೆ ಇಂಥಗಳಿಗೆ ಎಂತಕ್ ಬಂದೈತೋ ಏನೋ. ಪಾರ್ವತಿ, ನೀವು ಹಸಿ ಸುಮ್ಕಿರ್ತೀಯ? ಅದು ಏನು ಆಗ್ಬೇಕು ಅಂತಿರ್ತದೋ ಅದೇ ಆಯ್ತದೆ. ನೀವು ಹಸಿ ಸಮಾಧಾನವಾಗಿರು. ಸಮಾಧಾನವಾಗಿ ಹೆಂಗಿರಕ್ಕಾಯ್ತದೆ ಅಥವಾ? ಅದ ಸಂಕ್ರ ಬರ್ತಾನೆ, ಅವನ್ನೇ ಕೇಳುವ. ನೋಡಿ, ನಾನು ಒಪ್ತೀನಿ, ಈ ಪರೀಕ್ಷೆ ದಿಟ್ಟವಾಗ್ಲೂ ಬೇಕಿತ್ತ ಅನ್ನಿಸ್ತದೆ. ಆದರೆ ಏನು ಮಾಡೋದು, ದೊಡ್ಡವ್ರು ಹೇಳಿಲ್ವೇ ಎಲ್ರ ಮನೆ ದೋಸೆನೂ ತೂತು ಅಂತ. ಆದರೆ ನಮ್ಮ ಮನೆ ಹಾಗೆ ಒಲೆನೇ ತೂತು ಬಿದ್ದದೆ. ಅದು ಯಾವ ಮಟ್ಟಕ್ಕೆ ಅಂದರೆ, ಯಾರೋ ಆದಿ ಬೀದಿಲಿ ಹೋಗೋರೆಲ್ಲ ಇವ್ನು ನನ್ನ ಮಗ, ನಾನು ಇವನನ್ನು ಸಾಕಿವ್ನಿ ಬೆಳೆಸಿವ್ನಿ ಅಂತ ನಮ್ಮ ಮನೆ ಬಾಗ್ಲವರೆಗೂ ಬಂದು ನಿಂತ್ಕೊತವ್ರೆ. ಮತ್ತೆ ನನ್ನನ್ನು ಇಷ್ಟು ವರ್ಷ ಸಾಕಿದ್ ನನ್ನ ತಂದೆ ತಾಯಿ ಯಾರು? ಅವ್ರಿಗೆ ಏನು ಬೆಲೆ? ಇದನ್ನೆಲ್ಲ ಸುಳ್ಳು ಅಂತ ಸಾಬೀತುಪಡಿಸ್ಬೇಕು ಅನ್ನೋದಕ್ಕೆ, ಊರಿಗೆಲ್ಲ ಸಾರಿಸಿ ಹೇಳೋದಕ್ಕೆ ಈ ಪರೀಕ್ಷೆ ಮುಖ್ಯವಾಗಿತ್ತು. ಅದು ಅಲ್ಲದೆ ಡಾಕ್ಟ್ರು ಬೇರೆ ಹೇಳೋರೆ, ಇಡೀ ದೇಶದಾಗೆ ಇದು ನಂಬರ್ 1 ಲ್ಯಾಬು ಅಂತ. ಅದಕ್ಕೆ ಅಲ್ಲಿಂದನೇ ಪರೀಕ್ಷೆ ಮಾಡಿಸಿ ತರಿಸಿವನಿ. ಅಮೀರೆ, ಇದ್ರಾಗ ಏನದೆ ಅಂತ ಹೊಸಿ ಓದಿ. ಘಮದಲ್ಲೇ ಗೊತ್ತಾಗುತ್ತೆ ಅಡುಗೆ ನೀನೇ ಮಾಡಿದ್ದು ಅಂತ. ರುಚಿ ಹೇಗಿದೆಯೋ ಗೊತ್ತಿಲ್ಲ ಅಮ್ಮ, ಗಡಿ ಬಿಡಿಯಲ್ಲಿ ಮಾಡಿಬಿಟ್ಟೆ. ಅಲ್ಲ ಪುಟ, ನೀನ್ ಮಾಡಿದ್ಯಾ ಅಂದ್ರೆ ರುಚಿ ನೋಡೋದೇನಿದೆ, ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅರ್ಥ. ಆದ್ರೂ ನಂಗೊಂದು ಡೌಟು, ಏನಮ್ಮ ನಿನ್ ಕೈನಲ್ಲಿ ಏನಾದ್ರೂ ಮ್ಯಾಜಿಕ್ ಇದೆಯಾ? ಸುಮ್ಮನೆ ಹೋಗಿಲ್ಬೇಡಿ ಅಮ್ಮ, ನನಗೊಂಥರ ಮುಜುಗರ ಆಗುತ್ತೆ. ಅಲ್ವೇ,
ಇಷ್ಟೆಲ್ಲ ಅಡುಗೆ ಒಬ್ಳೆ ಮಾಡಿದ್ಯಾ, ಕರೆದ್ರೆ ನಾನು ಬಂದು ಹೆಲ್ಪ್ ಮಾಡ್ತಿರ್ಲಿಲ್ವಾ ಸುಬ್ಬಿ? ಅಮ್ಮ, ಇದ್ರಲ್ಲಿ ನೀವು ಬಂದು ಸಹಾಯ ಮಾಡೋಂಥದ್ದು ಏನಿದೆ? ಹಾ ಅಮ್ಮ, ಅದು ತುಂಬಾ ಜನ ಅಮ್ಮ ಅಂತ ಕರೀತಾರೆ, ಆದ್ರೆ ಯಾವತ್ತೂ ಆಗ್ದಿರೋ ಖುಷಿ ನೀನ್ ಅಮ್ಮ ಅಂತ ಕರೆದಾಗುತ್ತೆ ಪುಟ್ಟ. ಕರೆಲ್ ತಂಪಾಗೋದು ಅಂತ ಹೇಳ್ತಾರಲ್ಲ ಹಾಗೆ. ಜ್ಯೋತಿಕ ಅಮ್ಮ ಅಂದಾಗ ಆಗೋ ಆನಂದಕ್ಕಿಂತ ನೀನ್ ಅಮ್ಮ ಅಂದಾಗ ಆಗೋ ಆನಂದ ಇದೆಯಲ್ಲ, ಅದು ಬೇರೆನೆ ಪುಟ್ಟ. ಯಾವ ಜನ್ಮದ ಋಣನೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಮುನ್ನುಡಿ ನೀನು, ಬಾಳ ಕನ್ನಡಿ ನೀನು, ಭೂಮಿ ತೂಕದ ತ್ಯಾಗದಾತೆ. ನನ್ನ ಸಂತಸಕ್ಕಾಗಿ ನಿನ್ನ ಸಂಭ್ರಮ ನೂಕಿ ಯಾವ ಮನ್ನಣೆ ಬೇಡದ ಮಾತೆ. ಜನನಿ ನಿನ್ನ ಕೊನೆರದ ಕರುಣೆ ರೂಪ ನಿಲ್ಲದ ಯಾನ, ಬೇಡುವ ಮುನ್ನ ವರ ಕೊಡುವ ದೇವರ ಮೀರೋ ಭಕ್ತಿಯ ಗಾನ. ಅಮ್ಮ ನಾಡಿಯ ಗಾಯಕಿ, ಅಮ್ಮ ಬದುಕಿನ ನಾಯಕಿ, ಅಮ್ಮ ನಾಡಿಯ ಗಾಯಕಿ, ಅಮ್ಮ ಬದುಕಿನ ನಾಯಕಿ. ನಿಮ್ಮ ಪ್ರೀತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಾಯಿ ಅನ್ನೋ ಪದ ಇಷ್ಟು ದಿನ ಕೇಳಿದ್ದೆ, ಆದ್ರೆ ಈಗ ಅದ್ರ ಅನುಭವ ಆಗ್ತಾ ಇದೆ. ನನ್ಗೆ ತಾಯಿ ಪ್ರೀತಿ ಏನು ಅಂತ ತೋರಿಸ್ಕೊಟ್ಟವ್ರೆ ನೀವು. ಬೆರಳನು ನೀನು ಹಿಡಿಯೋ, ಸಮಯದವರೆಗೂ ತಡೆಯೋ, ಈ ಗರ್ಭಾನೆ ನಿನಗೆ ಮೈದಾನವೀಗ, ದಣಿಯದೆ ನವಮಾಸಾಡಿ ಕುಣಿಯೋ ಕಂದ ಕಂದ, ಆಲಿಸು ಹಾಡು ಕೊಂಚ ದಿವಸ ಒಳಗೆ ಆಡು. ಅರೆ, ನೀವ್ ಯಾರು ಇನ್ನು ನಿದ್ರೆ ಮಾಡಿಲ್ವಾ? ಅದು ನೀವು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ನಾಳೆ ಮದ್ವೆ ಅನ್ನೋ ಖುಷಿಗೆ ನಮ್ಗೆ ಯಾರಿಗೂ ನಿದ್ರೆನೇ ಬರ್ತಾ ಇಲ್ಲ ಅಂಬ, ಅಲ್ವೇನ್ರಿ? ಆದ್ರೆ ಮದುವೆ ಅವ್ರದ್ದು. ಈ ಮದ್ವೆ ನಡೆಯೋದಿಕ್ಕೆ ನಿಮ್ಮೆಲ್ಲರೂ ಸಹಕಾರ ತುಂಬಾನೇ ಇದೆ. ನಿಮ್ಗೆಲ್ಲ ಅದೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮಾತೆ, ನೀವು ನಮಗೆ ಕೈ ಮುಗಿಯೋದ? ಈ ಮದುವೆ ಬೇಗ ಆಗ್ಲಿ ಅಂತ ಹೆಚ್ಚಾಗಿ ಕಾಯ್ತಾ ಇದ್ದವರು ನಾವೇ. ಅದು ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮಾನ ಅಲ್ವಾಂಬ, ಅದಕ್ಕೆ ನಿನ್ನ ಮಾತೆ ಅಂತ ಕರಿತಿದ್ವಿ ಅಲ್ವೇನೋ? ಅಬ್ಬಾ, ನಾಳೆ ಇಷ್ಟೊತ್ತಿಗೆ ನಾವು ಕೈಲಾಸದಲ್ಲಿ ಇರ್ತೀವಿ. ಇಷ್ಟೊತ್ತಿಗೆ ಮದುವೆನೂ ಮುಗಿದಿರುತ್ತೆ. ಮದುವೆ ಮುಗಿತಾ ಇದ್ದಾಗೆ ನಾವೇ ಕೈಲಾಸಕ್ಕೆ ಹೊರಡಬಹುದು. ಅದೇ ಸಂತೋಷ. ಏನು ಕೈಲಾಸನ? ನಾಳೆನಾ? ಏನ್ ಹೇಳ್ತಿದ್ದೀರಾ ಮಹೇಶ್ವರ? ನನ್ ಮದ್ವೆ ಆದ್ಮೇಲೆ ನಮ್ಮನೆ ಬಿಟ್ಟು ಈ ಮನೆಗೆ ಬರ್ತೀನಿ. ಅಲ್ಲ, ಇವರೆಲ್ಲ ಕೈಲಾಸ ಅಂತ ಯಾಕೆ ಹೇಳ್ತಿದ್ದಾರೆ? ಅದು ಅಂಬಾ, ಇವರೆಲ್ಲ ಊರು ಬಿಟ್ಟು ಬಂದು ತುಂಬಾ ದಿನ ಆಯ್ತಲ್ಲ, ಹಾಗೆ ನಮ್ಮ ಮದ್ವೆನೂ ತುಂಬಾ ಬೇಗ ನಿಶ್ಚಯ ಆಯ್ತಲ್ಲ, ಹಾಗಾಗಿ ಇವ್ರಿಗೆಲ್ಲ ಒಂದ್ಸಲ ಅಲ್ಲಿಗೆ ಹೋಗಿ ಬರ್ಬೇಕು ಅಂತ ಆಸೆ.
ಅವರಿಗೂ ನವ ದಂಪತಿಗಳನ್ನ ನೋಡೋ ಆಸೆ ಇರುತ್ತಲ್ವಾ, ಮದ್ವೆ ಮುಗಿಸಿ ಒಂದ್ಸಲ ಹೋಗಿ ಬಂದ್ಬಿಡಿ. ಹೋ ಹಾಗಿದ್ರೆ ಸರಿ, ಒಂದ್ಸಲ ಹೋಗ್ ಬರೋಣ. ಆದ್ರೆ ಇರೋದ್ ಮಾತ್ರ ಇಲ್ಲೇ. ಅಪ್ಪ ಅಮ್ಮಂಗೂ ಕೂಡ ಅದೇ ಆಸೆ, ನಿಮ್ಗೂ ಕೂಡ ಇದು ಒಪ್ಪಿಗೆ ಅಲ್ವಾ? ಸರಿ ಸರಿ, ನಾಳೆನೆ ಮದ್ವೆ, ಬೇಗ ಮಲಗ್ಬೇಕು. ಮಹೇಶ್ವರ, ಅಂಬನ್ ಕರ್ಕೊಂಡು ಹೋಗಿ ಮನೆಗ್ ಬಿಟ್ಬಾ. ಅಂಬಾ ಹೊರಡಮ್ಮ, ಹೊರಡು. ಅಲ್ಲ, ನಿಮ್ಗೂ ಹೇಳ್ತಿರೋದು, ಬನ್ನಿ ಹೊರಡಿ. ಮಹೇಶ್ವರ ನೀನು ಹೊರಡು. ಅವ್ರು ಬರೋವರೆಗಾದ್ರೂ ಇರು. ಸುಮ್ಮನೆ ನೀವು ಹೋಗ. ಅಯ್ಯಯ್ಯೋ ರೋಹಿಣಿ, ಅಮ್ಮ ಬೆಳಗಾದ್ರೂ ಡೋರ್ ಓಪನ್ ಮಾಡಿಲ್ಲ. ಅಮ್ಮ ಅತ್ತೆ ಪ್ಲೀಸ್ ಡೋರ್ ಓಪನ್ ಮಾಡಿ. ಏನ್ ಮಾಡಿದ್ರು ರೋಹಿಣಿ ಈಗ? ಅಮ್ಮ ಪ್ಲೀಸ್ ಅಮ್ಮ. ಅತ್ತೆ ದಯವಿಟ್ಟು ಓಪನ್ ಮಾಡಿ ಅತ್ತೆ ಡೋರ್ನ, ಪ್ಲೀಸ್ ಅತ್ತೆ. ನಮಗ್ ತುಂಬಾ ಭಯ ಆಗ್ತಿದೆ ಅತ್ತೆ, ಪ್ಲೀಸ್ ಓಪನ್ ಮಾಡಿ ಅತ್ತೆ. ಅಮ್ಮ ಸಾರಿ ಅಮ್ಮ, ಇದೆಲ್ಲ ನನ್ನಿಂದನೇ ಆಗಿದ್ದು. ನೀನು ಹೊರಗೆ ಬಂದು ನನಗೆ ಎಷ್ಟು ಬೇಕಾದ್ರೂ ಬೈ, ಎಷ್ಟು ಬೇಕಾದ್ರೂ ಹೊಡಿ ಅಮ್ಮ. ಪ್ಲೀಸ್ ಅಮ್ಮ, ಬಾಗ್ಲು ಮಾತ್ರ ಹಾಕೋಬೇಡಮ್ಮ. ತೆಗಿಯಮ್ಮ ಬಾಗ್ಲು, ಬಾರಮ್ಮ ಆಚೆ. ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್ ಬನ್ನಿ ಅತ್ತೆ ಆಚೆ. ನೈಟ್ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಬಂದು ಡ್ಯೂಟಿ ಶುರು ಹಚ್ಕೊಂಡ್ಬಿಟ್ಟಿದ್ದೀರೋ? ಯಾಕ್ರಿ ಅತ್ತೆ ಎಷ್ಟು ಕರೆದ್ರು ಅತ್ತೆ ಹೊರಗಡೆ ಬರ್ತಾನೆ ಇಲ್ಲ. ಎಲ್ಲ ಆಗಿದ್ದು ಈ ಉದಯೋನ್ಮುಖ ಉದ್ಯಮಿ ಮಾಡಿದ ಕೆಲಸದಿಂದ. ಲೇ, ಇದೆಲ್ಲ ಆಗಿದ್ದು ನಿನ್ನಿಂದ ಕಣೋ, ನನ್ನಿಂದ ಅಲ್ಲ. ಸೂರ ಲೇ, ಇದೆಲ್ಲ ಆಗಿದ್ದು ನನ್ನಿಂದನಾ ಅಲ್ವಾ ಲೇ? ಬೇರೆ ಯಾರ್ದೋ ಒಡವೆ ಕದ್ದು ಇನ್ಯಾವೊಂದೋ ಎದೆ ಮೇಲೆ ಸುರ್ರೋ ಅಂತ ಸುರಿದ್ಬಿಟ್ಟು ಅದಕ್ಕೆಲ್ಲ ಇವಾಗ ನಾವು ಕಾರಣ ಅಂತ ಇದೆಯಾ? ಯಾಕ ದೇವರು ಕೊಟ್ಟಿರೋ ಪಾರ್ಟ್ಸ್ ಅಲ್ಲಲ್ಲೇ ಇರ್ಬೇಕಾ, ಇಲ್ಲ ಪ್ಲೇಸ್ಮೆಂಟ್ ಏನಾದ್ರು ಚೇಂಜ್ ಮಾಡ್ಬೇಕಾ? ಏನೋ ಒಂದು 10 kg ಬಂಗಾರ ಆಯ್ತಾ ನಿಂದು? 10 ಮಿಲಿಗ್ರಾಮ್ ಇದ್ರು ಮಗಂದು, ಅದು ನಿಂದಲ್ಲ, ಅದೇ ಮ್ಯಾಟ್ರು. ಲಕ್ಕಿ ನಮಗೆ ಅಂತ ಕೊಡ್ಸಿದ್ ಬಂಗಾರ ಕಣಲ್ಲಿ, ಅದು ಅವ್ರೇನ್ ಕದ್ಕೊಂಬಂದು ಕೊಡ್ಸಿದ್ದಲ್ವಲೇ, ಕಳ್ಳ, ಸಂತೆ ಕಳ್ಳ. ಚೆನ್ನಾಗಿದೆ. ಇನ್ಮೇಲೆ ನಿನ್ನ ಪೆಂಗ್ಯ ಅಂತ ಕರೆಯೋ ಬದಲು ದೊಂಗ ಅಂತ ಕರೆದು ರೋಡಲ್ಲಿ ಫೇಮಸ್ ಮಾಡ್ಬಿಡ್ತೀನಿ, ಹುಷಾರು. ನೀನು ಈ ರೀತಿ ಮಾತಾಡಿನೇ ಇವತ್ತು ಅಮ್ಮ ಹಾಗೆ ಮಾಡ್ಕೊಂಡಿರೋದು. ಹೇಳ್ತಾ ಇದ್ದೀನಿ ಕೇಳು, ಇವತ್ತು ಅಮ್ಮಂಗೆ ಏನಾದರೂ ಆಗ್ಬೇಕು, ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯ ಲೇ ನಾಯಿ ಕುನ್ನಿ ಮಗಂದು ಕೊಟ್ರೆ ಕಿತ್ತೋಗ್ಬಿಡ್ಬೇಕೆಲ್ಲಾನು. ಸುಮ್ಮನೆ ಇರ್ರಿ. ಸುಮ್ಮನೆ ಇರಲ್ಲ ಕಣೆ, ನಡೀತಾ ಇರೋ ಎಲ್ಲ ಖ್ಯಾತೆಗೂ ಈ ಓತಿ ಕೇತಾನೆ ಕಾರಣ. ಇದು ಎಲ್ಲದಕ್ಕೂ ಇವಾಗ ನಾನ್ ಕಾರಣ ಅಂತ ನನ್ನ ಮೇಲೆ ತಾಗ್ತಾನೆ. ನಾನೇ ನಿನ್ನ ಹಂಗಲ್ಲ, ಅಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅಮ್ಮಗೆ ಏನಾದ್ರು ಆದ್ರೆ ನಿನ್ಗೇನೋ? ಅವ್ರ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇದೆಯಾ, ಅಕ್ಕರೆ ಇದೆಯಾ ನಿನ್ಗೆ? ಅವ್ರಿಗೇನಾದ್ರು ಆದ್ರೆ ನಿನ್ಗೆ ತುಂಬಾ ಸಂತೋಷ ಅಲ್ವಾ? ಅಷ್ಟೊಂದು ಪ್ರೀತಿ ಇರೋ ಪ್ರೀತಿ ಕುಮಾರ ಅಲ್ವಲೇ? ಯಾವ ಕೆಲಸ ಮಾಡಿದ್ರೆ ಅಪ್ಪ ಅಮ್ಮಂದ್ರಿಬ್ರು ಖುಷಿಯಾಗಿರ್ತಾರೆ ಅಂತ ಗೊತ್ತೇನೋ ನಿನಗೆ? ಗೊತ್ತೇನೋ ಗುಲ್ಡು? ಏನೋ ಮಾಡ್ತೀಯ ನೀನು? ನಿನ್ ಸರ್ಟಿಫಿಕೇಟ್ ಅಲ್ಲಿ ಮನೋಜ್ ಕೇರ್ ಆಫ್ ರಂಗನಾಥ್ ಅಂತ ಇರತ್ತೆ ಹೊರತು ಹೌ ಟು ಟೇಕ್ ಕೇರ್ ಆಫ್ ರಂಗನಾಥ್ ಅಂತ ಇರಲ್ವಲೇ? ಈ ಮಕ್ಕಳು ಓದೋ ಈ ವಿದ್ಯಾರ್ಥಿ ಬುಕ್ಸ್ ಇರುತ್ತಲ್ಲ, ಅದ್ರಲ್ಲೆಲ್ಲಾನು ಈ ಐನ್ಸ್ಟೈನು, ಗ್ರಾಂಬೆಲ್ಲು ಅಂತ ದೊಡ್ಡ ವ್ಯಕ್ತಿ ಬಿಟ್ಟು ಅಪ್ಪ ಅಮ್ಮಂದ್ರಿ ಏನು, ಅವ್ರು ಮಾಡ್ತಿರೋ ತ್ಯಾಗಗಳು ಏನು ಅಂತ ಫಸ್ಟ್ ತಿಳಿಸ್ಕೊಡ್ಬೇಕು. ಅಪ್ಪ ನೀವಿಬ್ರು ನನ್ನ ಜೊತೆಲಿ ಇರ್ಬೇಕಿತ್ತು ಅಪ್ಪ. ಆಗ ನಿಮ್ಗೆ ಈಗೆಲ್ಲ ಆಗ್ತಾನೆ ಇರಲಿಲ್ಲ. ತಾಯಿ ಸಿರ್ಗಲ್ಲಿರೋ ಮಗುನ, ತಂದೆ ಆಸರಲ್ಲಿರೋ ಮಗಳನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡ್ದೆ ಅಪ್ಪ, ನೀನು ನನ್ನ ಬಿಟ್ಟೋದ ತಕ್ಷಣ ನನ್ನ ಜೀವನ ಏನಾಗಿದೆ.
ಅನಾಥ ಆಗೋದಪ್ಪ. ನನ್ನೋರು ಅಂತ ನಿಮ್ಗೆ ಯಾರು ಇಲ್ಲ. ನನಗೆ ನೀನು, ನಿನಗೆ ನಾನು ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಯಾವತ್ತೂ ಕೈ ಬಿಟ್ಟು ಹೋಗಲ್ಲ ಅಂತ ಯಾಕಪ್ಪ ನಾನು ಕೈ ಬಿಟ್ಬಿಟ್ಟು ಹೋದೆ? ಅಪ್ಪ ಅಪ್ಪ ನಾನು ಬಿಟ್ಟು ಹೋಗ್ಬೇಡ ಅಪ್ಪ, ಪ್ಲೀಸ್ ಅಪ್ಪ ನಾನು ಬಿಟ್ಟು ಹೋಗ್ಬೇಡ. ಅಪ್ಪ ಇಲ್ಲ, ಈ ಕೈನ ಯಾವತ್ತೂ ಒಂಟಿ ಆಗೋದಕ್ಕೆ ಬಿಡಲ್ಲ. ಭೂಮಿನ ಈ ಸಮಸ್ಯೆಯಿಂದ ಹೊರಗಡೆ ತರೋದ್ರ ಜೊತೆಗೆ ಭಾಗ್ಯವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿಸ್ಬೇಕು. ಇವಳ ಜೀವನ ತಾಯಿ ಜೊತೆ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ. ವಯಸ್ಸಿಗೆ ಬಂದ ಮಕ್ಕಳನ್ನ ಸ್ನೇಹಿತರಾಗಿ ನೋಡ್ಕೋಬೇಕು ಅಂತಾರೆ. ಆದರೆ ನನ್ನ ಮಗ ನನಗೆ ಸ್ನೇಹಿತ ಆಗಲಿಲ್ಲ, ಯಜಮಾನ ಆಗ್ಬಿಟ್ಟ. ರೀ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ರೀ ರೀ ನಿಮ್ಗೆ ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ಕೈ ಹಿಡ್ದವಳು ಇರೋವಾಗ ಕೈ ಹಿಡ್ದವ್ರು ನಡೆಸ್ತವ್ರು ಯಾಕೆ ಬೇಕು? ಅಲ್ಲಮ್ಮ, ಅಮ್ಮ ನೋಡ್ದೇನೋ ಅಜಿತಾ, ಎಲ್ರೂ ಅವಳ ಬಗ್ಗೆ ಹೇಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಇವರಷ್ಟೇ ಅಲ್ಲಮ್ಮ, ಇಡೀ ಪ್ರಪಂಚನೇ ಭೂಮಿ ಎದುರಾಗಿ ನಿಂತ್ಕೊಂಡ್ರು ನಾನು ಅದನ್ನ ನಿಜ ಅಂತ ನಮ್ಮಕ್ಕೆ ರೆಡಿ ಇಲ್ಲ. ಒಂದ್ ವೇಳೆ ಭೂಮಿನೇ ನನ್ನ ಎದುರುಗಡೆ ಬಂದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರು ನಾನು ಅದನ್ನ ಒಪ್ಪಲ್ಲ. ಅಮ್ಮ, ಅವಳು ಏನು ಅನ್ನೋದು ಎಲ್ರಿಗಿಂತ ಹೆಚ್ಚಾಗಿ ಅವಳನ್ನ ಕೈ ಹಿಡಿದಿರೋ ನನಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ. ನನ್ನ ತಲೆ ಕೆಟ್ಟಂತಾಗುತ್ತದೆ. ಏಕೆ ಯಾರು ನನಗೆ ಸತ್ಯವನ್ನು ಹೇಳುತ್ತಿಲ್ಲ? ನನ್ನೊಳಗಿನ ತಳಮಳ ಗೊಂದಲ ಏಕೆ ಯಾರಿಗೂ ಅರ್ಥವಾಗುತ್ತಿಲ್ಲ? ಈ ಸಮಯದಲ್ಲಿ ನನ್ನೊಂದಿಗೆ ಚಮದಗ್ನಿ ಇರಬೇಕಿತ್ತು. ಅವನ ಬಳಿ ನನ್ನ ಸಮಸ್ಯೆಯನ್ನು ಹೇಳಿಕೊಂಡಾಗ ಅವನ ಸಮಾಧಾನದ ಮಾತುಗಳಿಂದ ನನ್ನ ನೋವೆಲ್ಲ ಮಾಯವಾಗಿ ಬಿಡುತ್ತಿತ್ತು. ಅವನ ಹೆಗಲನ್ನು ಹೊರಗಿ ಒಂದು ನೆಮ್ಮದಿಯಾದ ನಿಟ್ಟುಸಿರು ಬಿಟ್ಟರೆ ಅದಕ್ಕಿಂತ ಹಿತವಾದ ಗಳಿಗೆ ಮತ್ತೊಂದಿರುತ್ತಿರಲಿಲ್ಲ. ಅವನಿಲ್ಲದ ದಿನಗಳು ನನ್ನನ್ನು ಅತಿಯಾಗಿ ಕಾಡುತ್ತಿದೆ. ಏಕೆ ನನ್ನನ್ನು ಒಂಟಿ ಮಾಡಿ ಹೋದೆ ಜಮದಗ್ನಿ? ಅಪ್ಪ ಅಮ್ಮ ಎಲ್ಲ ತಿಳಿದರೂ ನನ್ನ ಬಳಿ ಏಕೆ ಸುಳ್ಳು ಹೇಳುತ್ತಿದ್ದಾರೆ? ನನ್ನ ಈ ಸಂಕಟವನ್ನು ಕೇಳಿಸಿಕೊಳ್ಳಲು ನೀನಾದರೂ ಇರಬೇಕಿತ್ತು ಜಮದಗ್ನಿ. ನೀನೇಕೆ ಬಂದೆ? ನೋಡು, ನೀನು ನನ್ನೊಳಗಿರುವ ವಿಚಾರ ಇಲ್ಲಿ ಯಾರಿಗೂ ತಿಳಿದಿಲ್ಲ. ಸದ್ಯಕ್ಕೆ ತಿಳಿಯುವುದು ಬೇಡ. ನಿನ್ನನ್ನು ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ, ಹೀಗೆ ಪದೇ ಪದೇ ಆಚೆ ಬರಬೇಡ. ಇದು ನಾನು ನೆಲೆಸಿರೋ ದೇಹ, ಇದರ ಒಡತಿಯು ನಾನೇ. ನಿನ್ನ ಅಪ್ಪಣೆಗಾಗಲಿ ಅಥವಾ ಬೇಡಿಕೆಗಾಗಲಿ ನಾನು ಕಾಯುವುದಿಲ್ಲ. ಇಷ್ಟು ಸಮಯ ಅಗ್ನಿಕುಂಡವನ್ನೇ ನನ್ನ ವಾಸಸ್ಥಾನವನ್ನಾಗಿಸಿಕೊಂಡಿದ್ದವಳು. ಆದರೆ ಈಗ
ಈ ಜಾಗ ಬಹಳ ತಂಪು ಎನಿಸುತ್ತಿದೆ. ಇಲ್ಲೆಲ್ಲ ಇರುವುದೇ ಹೀಗೆ. ನಾನೇನೋ ಬೇರೆ ಯೋಚನೆಯಲ್ಲಿದ್ದೇನೆ. ದಯವಿಟ್ಟು ಸುಮ್ಮನಿದ್ದು ಬಿಡು. ಓಹೋ, ನಿನ್ನ ಮನದರಸಿಯ ಆಲೋಚನೆಯಲ್ಲಿದ್ದೀಯೋ? ಇದೆಲ್ಲ ನಿನಗೆ ಹೇಗೆ ತಿಳಿಯಿತು? ಅಲ್ಲಯ್ಯ ಜಮದಗ್ನಿ, ನಾನು ನಿನ್ನೊಳಗೇ ನೆಲೆಸಿರುವಾಗ ಇನ್ನು ನಿನ್ನ ಮನದ ಭಾವ ನನಗೆ ತಿಳಿಯದೇನು? ನಿನ್ನ ಪ್ರತಿ ಆಲೋಚನೆ ನನಗೂ ಅನುಭವಕ್ಕೆ ಬರುತ್ತದೆ. ನೀನೀಗ ನಿನ್ನ ಪ್ರಿಯತಮೆಯನ್ನು ನೆನೆಯುತ್ತಿದ್ದೀಯ, ಅವಳನ್ನು ಕಾಣಲು ಬಯಸುತ್ತಿದ್ದೀಯ ಅಲ್ಲವೇ? ಅಪ್ಪ, ಇನ್ನೂ ಸತ್ಯನ ನಾನು? ಅಕ್ಕ, ನೀವು ನಿಜವಾಗ್ಲೂ ಮಹಾನ್ ಅಕ್ಕ. ನನಗಂತೂ ಎಷ್ಟು... ಅಯ್ಯೋ ಅಕ್ಕ, ಅಲ್ಲಿ ನೋಡಿ. ಅಯ್ಯೋ, ಇವರೆಲ್ಲಿಂದ ಬಂದ್ರು? ಈ ಯುದ್ಧ ಮುಗಿಯೋದಿಲ್ಲ ಅನ್ಸುತ್ತೆ. ನಾನು ಯಮಲೋಕಕ್ಕೆ ಹೋಗೋದಕ್ಕೆ ಇಲ್ಲೇ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ಸುತ್ತೆ. ಇವ್ರ ಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ನಾನೇನು ಭಯ ಪಡ. ಅದು ಎಷ್ಟು ಜನ ಬರ್ತಾರೋ ಬರ್ಲಿ, ಒಳ್ಳೇದೆ ಬರಲಿ. ನನ್ನ ಶಕ್ತಿನೂ ಪರೀಕ್ಷೆ ಮಾಡ್ಕೊಂಡಂಗಾಗತ್ತೆ. ಅಕ್ಕ, ಅಲ್ಲಿ ನೋಡಿ ಅಕ್ಕ. ಏನ್ ನಿನ್ನ ಉದ್ದೇಶ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಬಹುಶಃ ಇವಳೇ ಈ ಸಾಮ್ರಾಜ್ಯದ ರಾಣಿ ಇರಬೇಕು. ಹೋರಾಟ ಏನೋ ಚೆನ್ನಾಗಿಯೇ ಮಾಡಿದ್ದೀಯ, ಮೆಚ್ಚಲೇಬೇಕು. ಆದರೆ ಈ ಪವಿತ್ರ ಸ್ಥಳವನ್ನ ಅಪವಿತ್ರ ಮಾಡಲು ಹೊರಟಿದ್ಯಲ್ಲ, ನಿನ್ನ ಉದ್ದೇಶ ಸರಿ ಇಲ್ಲ. ಉದ್ದೇಶ ಸರಿ ಇಲ್ಲದೆ ಇದ್ದಾಗ ಶಿಕ್ಷೆನ ಅನುಭವಿಸಲೇಬೇಕು. ಇದು ನಮ್ಮ ನಿಯಮ, ನಾಗಕನ್ಯಾ ಸಾಮ್ರಾಜ್ಯದ ನಿಯಮ. ಇಬ್ಬರನ್ನು ಎಳ್ಕೊಂಡು ಬನ್ನಿ. ಇವೆಲ್ಲ ನನ್ನನ್ನು ತಡೆಯುತ್ತೆ ಅಂತ ಅನ್ಕೊಂಡಿದ್ಯಲ್ಲ, ಸಾಧ್ಯನೇ ಇಲ್ಲ. ಇದು ನಿನ್ನ ಭ್ರಮೆ. ನಾನೋಗಿ ನಾಗರಾಣಿಗೆ ಇವಳು ಸೆರೆ ಸಿಕ್ಕಿರುವ ವಿಷಯವನ್ನು ತಿಳಿಸುತ್ತೇನೆ. ಅಣ್ಣ ತಗೋ ಟ್ಯಾಬ್ಲೆಟ್. ಬೇಡ ಹೋಗ, ಅದಕ್ಕೆ ಕೊಡಕ್ಕೆ ಹೇಳಿದ್ದಾರೆ, ತಗೋ. ಬೇಡ ಅಂದ್ರ ಹೌದಾ, ಆಯ್ತು ಇಡಲ್. ಮುನ್ನ ಬಾಲ ಅಂದ್ರೆ ಏನು ಅಂತ ತೋರಿಸ್ತೀವಿ. ಅದು ಹೆಂಗೆ ತಗೊಳಲ್ಲ ಅಂತ ನಾವು ನೋಡ್ತೀವಿ. ಬಾರ. ಬರೋ ಕಮ್ಮಿ ಆಯ್ತಾ? ಮಾತ್ರ ತಗೊಂಡ? ನೀನ್ ಕೊಟ್ಟೆ ಅಂತ ಅವರಿಬ್ರು ಕೊಟ್ರು, ತಗೊಂಡೆ. ಇದನ್ ಕುಡಿ. ಏನದು? ಗಂಜಿ. ನನಗ್ ಬೇಡ. ಯಾಕೆ? ನನಗ್ ಸೇರಲ್ಲ ಕಣೆ. ಸರಿ, ಹಾಗಿದ್ರೆ 3 ಪ್ಲೇಟ್ ಕಬಾಬ್, 2 ಪ್ಲೇಟ್ ಸುಕ್ಕ, 1 ಪ್ಲೇಟ್ ಕುರ್ಮಾ ಆರ್ಡರ್ ಮಾಡ್ಬಿಡ್ತೀನಿ. ತಿಂತೀಯಾ? ಓಕೆ. ಒಂದು ಬಿಕ್ಕ ಅಂದ್ರೆ ಏಯ್, ನನಗೆ ಜಗಳ ಮಾಡೋಕ್ಕೆ ಸ್ಟಾಮಿನಾ ಇಲ್ಲ. ಇನ್ನು ಕುಡಿದ್ರೆ ಸರಿ. ತಗೋ ತಗೋ. ಇದೇನು ಬಿಸಿ ಬಿಸಿ ಇದೆ? ಅದೇನ್ ಬಿಯರ್ ಚಿಲ್ಲಾಗಿರೋದಕ್ಕೆ. ಬಿಸಿನೇ ಇರೋದು, ಬಿಸಿ ಬಿಸಿನೇ ಕುಡಿಬೇಕು. ತಗೋ.
ನಂಗೆ ಇಲ್ಲಿ ಕುಡಿಯೋಕ್ಕಾಗ್ತಿಲ್ಲಪ್ಪ, ಸುಸ್ತಾಗ್ತಿದೆ. ಕುಡಿಸ್ತೀಯ? ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣರು ಬೆಳಕಾದರೆ ಅದು ಪ್ರೇಮವೇ, ಕೊರಳಿದು ಕಂಪಿಸಿ ಬಿಗೆಯಾದರೆ ಅದು ಪ್ರೇಮವೇ, ತಿರುವಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಗಾಳಿಯಲಿ ಬೆಚ್ಚನೆ ಅಲೆಯಿದೆ, ಹೃದಯಕ್ಕೆ ಹೇಗೋ ದಾರಿ ಗೊತ್ತಾಗಿದೆ, ನಕ್ಷಯ ನೀಡದೆ ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ. ತಗೋದು ಅದಕ್ಕೆ ಅಣ್ಣನ ಬೈತಿದ್ರು ಇಲ್ಲ ಪ್ರೀತಿ ಮಾಡ್ತಿದ್ರು? ಬೈಕೊಂಡೇ ಪ್ರೀತಿ ಮಾಡ್ತಿದ್ದಾರೆ. ಬೈಕೊಂಡೇ ಪ್ರೀತಿ ಮಾಡ್ತಿದ್ದಾರೆ. ಇದು ಯಾವ ಥರ ನಾವು ಹೆಂಗಿಲ್ಲ, ಗಾಂಜಾಲಿಗೂ ಪ್ರೀತಿಗೂ ಮತ್ತೆ ಒಂದು ಲೈನ್ ಇದೆ ಕಣ. ಈ ಗಾಂಜಾಲಿ ಓಪನ್ ಆಗಿ ಲವ್ ಮಾಡಕ್ಕೆ ಬಿಡದೇ ಇದ್ದಾಗ ಈ ಥರ ಇಂಡೈರೆಕ್ಟಾಗಿ ಪ್ರೀತಿ ಮಾಡಬೇಕಾಗುತ್ತೆ. ಓಕೆ, ಆದರೂ ನಮ್ಮನ್ನ ಮನೆ ಡೌರಾಜ ಕಣ. ಯಾಕೆಂದರೆ ನಮ್ಮ ಕೈಲಿ ಆಗಲ್ಲ ಅಂದ್ಕೊಂಡೆ ಅದಕ್ಕೆ ಕೈಗೆ ಗದಿ ಕೂಡ್ಸ್ಕೊತಾ ಇದ್ದಾನೆ. ಈಗ ಹೇಗಿದೆ? ಸ್ವಲ್ಪ ಆರಾಮ? ಈಗ ಇರಲಿ ಅಂತ ಅನಿಸ್ತದೆ. ಇನ್ನೊಂದು ಸ್ವಲ್ಪ ಬೆಟರ್ ಆಗಿದೆ. ಏಯ್, ಇವುಗಳ ಏನ್ರು ಮಾಡ್ತಿದ್ದೀರ ಅಲ್ಲಿ? ಶೋ ಮಾಡ್ತಿದ್ದೀರಿ ನಿಂತ್ಕೊಂಡು. ಬನ್ನಿ ಇಲ್ಲಿ. ಜ್ವರ ಏನೇ ಮಾಡೋದು ಕಮ್ಮಿ ಆಗ್ತಾ ಇಲ್ಲ. ಬೇರೆ ಏನಾದರೂ ಮಾಡಬೇಕು. ನೀವು ಗಂಜಿ ಕುಡಿಸಿ. ನಾನು ಹೌದು, ನೀವು ಅಣ್ಣ ಎಲ್ಲಿ? ನಿಮ್ಮನ್ನ ಯಾರು ಬರಕ್ಕೆ ಹೇಳಿದ್ದು? ಒಳ್ಳೆ ಶಿವ ಪೂಜೆ ಕರಡಿ ಬಂದಂಗೆ ಬಂದ್ರಿ. ನಾವು ಕರಡಿಗಳ? ಇನ್ನೇನ್ರ ನನ್ನ ಹುಡುಗಿ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತಿದ್ಲು, ಎಲ್ಲ ಬಂದು ಹಾಳು ಮಾಡಾಕಿರ್ತು ನಿಮ್ ಅಣ್ಣಂಗೆ ಐಮ್ ಸಾರಿ, ಈ ಸಲ ಬೇಗ ಹೊರಡಬೇಕಾಯ್ತು. ಬಟ್ ಐ ಪ್ರಾಮಿಸ್ ನೆಕ್ಸ್ಟ್ ಟೈಮ್ ಏನೋ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಓಕೆ ಅಭಿ. ಸರಿ, ನಾನು ಲಗೇಜ್ ಎಲ್ಲ ಕಾರಿಗೆ ಇಡ್ತಾ ಇರ್ತೀನಿ, ಬಾ. ಮುಚ್ಕೊಂಡು ಓಡಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಅಮ್ಮೋರೆ, ಅದು ಛೀ, ನಿನ್ ಬಾಯಲ್ಲಿ ಅಮ್ಮೋರೆ ಅನ್ನೋ ಪದ ಬರಬಾರ್ದು. ನನ್ಗೆ ನಾಟಕ ಮಾಡೋರ್ ಕಂಡ್ರೆ ಆಗಲ್ಲ.
ಅದು ರಾತ್ರಿ ಆಗೋದ್ರೊಳಗಡೆ ಮನೆಗೆ ಬರ್ಬೇಕಾಯ್ತು, ಅದಕ್ಕೆ ಅದಕ್ಕೆ ಒಂದ್ ಹೆಣ್ಣನ್ನ ಕಾಡ್ ಮಧ್ಯದಲ್ಲಿ ಬಿಟ್ಬಿಟ್ ಬಂದ್ಯಾ? ನಿನ್ ಮಗಳಾಗಿದ್ರೆ ನೀನ್ ಹೀಗೆ ಮಾಡ್ತಿದ್ಯಾ? ಹೋಗಿ ನಿನ್ ಸಂಯುಕ್ತಾಗ ಹೇಳು, ಈ ಶ್ರಾವಣಿನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಯಾಕ ಶಾಕ್ ಆಗ್ತಿದ್ಯಾ? ನಿನ್ ಆಟಗಳೆಲ್ಲ ಗೊತ್ತಾಯ್ತು ಅಂತನ? ನೀನ್ ಅವಳ ಚೇಲ, ಅವಳು ಹೇಳ್ದಂಗೆಲ್ಲ ಕೇಳ್ತಿ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಅಮ್ಮೋರೆ ಹೇಳ್ದೆ ತಾನೆ ಆ ಕರಿಬೇಡ ಅಂತ. ನಿನ್ ಸಂಯುಕ್ತಗೆ ಕೊನೆ ದಿನಗಳು ಶುರುವಾಗಿದೆ ಅಂತ ಹೋಗಿ ಹೇಳು. ಅಂಡ್ ಇನ್ನೊಂದು ವಿಷಯ, ನಮ್ಮನ್ನ ಕಾಪಾಡೋದಕ್ಕೆ ಸಂಯುಕ್ತ ಅಪ್ಪ ಬಂದಿದ್ದಾರೆ ಅಂತ ಹೋಗಿ ಹೇಳು. ಅಂದ್ರೆ ಅಭಿ ತಾತ ಬಂದಿದಾರ? ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಬ್ರು ಈ ಮನೆ ಹೊಸ್ಲು ತುಳಿಬಾರ್ದು ಅಷ್ಟೇ. ಯಾಕೆ ಹಾಗೆ ನೋಡ್ತಾ ಇದೆಯಾ? ಹೇಳಿದ ಅರ್ಥ ಆಗ್ಲಿಲ್ವಾ ಅಥವಾ ಅರ್ಥ ಆಗಿ ಹೀಗೆ ಶಾಕ್ ಆಗಿದೆಯಾ? ಸಂಯುಕ್ತ ಇಬ್ರು ಅಂದ್ರೆ ಅಭಿನು ಶ್ರಾವಣಿ ಜೊತೆ ಇರೋದು ಅವನ್ ತಾನೇ?